2020ರಲ್ಲಿ ಆರಂಭವಾದಂತಹ ಕಾಮಗಾರಿ ಮುಂದಿನ ವರ್ಷ ಅಂದ್ರೆ 2024 ಜನವರಿ 22ಕ್ಕೆ ರಾಮಲಲ್ಲಾ ಲೋಕಾರ್ಪಣೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗ್ತಾ ಇರುವಂತಹ ದೃಶ್ಯ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಚಾಲನೆ ಕೊಡ್ತಾ ಇರುವಂತಹ ದೃಶ್ಯ ಇದು. ಸಂಭ್ರಮದ ಕ್ಷಣ. ಹಾಗೆ ನೋಡಿದ್ರೆ ಹಂತ ಹಂತವಾಗಿ ಅಯೋಧ್ಯೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂತ. ರೈಲು ನಿಲ್ದಾಣ, ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗ್ತಾ ಇದೆ ಇವತ್ತು. ಆ ಕಾರ್ಯಕ್ರಮದ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ವಿಮಾನ ನಿಲ್ದಾಣ ಉದ್ಘಾಟನೆಗೂ ಮುನ್ನ ನಡೆದಂತಹ ಭರ್ಜರಿ ರೋಡ್ ಶೋ. ಇಡೀ ವಿಮಾನ ನಿಲ್ದಾಣ ದೇವಸ್ಥಾನದ ಮಾದರಿ ಯಾವ ರೀತಿ ಇದೆಯೋ ಅದೇ ವಾಸ್ತುಶಿಲ್ಪದ ಮಾದರಿಯಲ್ಲಿ ನಿರ್ಮಾಣವಾಗಿದೆ. ಇಡೀ ವಿಮಾನ ನಿಲ್ದಾಣವನ್ನ ಜೊತೆಗೆ ರೈಲು ನಿಲ್ದಾಣವನ್ನ ಪ್ರಧಾನಿ ಮೋದಿ ಪರಿಶೀಲನೆ ನಡೆಸುತ್ತಾರೆ. ಇವತ್ತು ಅಯೋಧ್ಯೆಯಲ್ಲಿ ರೈಲು ನಿಲ್ದಾಣ ಮತ್ತು ವಿಮಾನ ನಿಲ್ದಾಣ ಉದ್ಘಾಟನೆಯ ಜೊತೆಗೆ ಹಲವು ಯೋಜನೆಗಳಿಗೆ ಚಾಲನೆ ಸಿಗತ್ತೆ, ಹಲವು ಕಾಮಗಾರಿಗಳಿಗೆ ಚಾಲನೆ ಸಿಗತ್ತೆ. ಇದು ಆರಂಭ ಅಷ್ಟೇ. ಇನ್ನು ಬಹಳಷ್ಟು ಬೆಟ್ಟದಷ್ಟು ಕೆಲಸ ಅಯೋಧ್ಯೆಯಲ್ಲಿ ಆಗಬೇಕಾಗಿದೆ. ಅದಕ್ಕಾಗಿ ಫುಲ್ ಪ್ಲಾನ್ ಕೂಡ ಸಿದ್ಧಪಡಿಸಿದೆ ಸರ್ಕಾರ. ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯ ಆಯಿತು. ಹಲವು ಯೋಜನೆಗಳಿಗೆ ಇವತ್ತು ಅಯೋಧ್ಯೆಯಲ್ಲಿ ಚಾಲನೆ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.